ಅಲ್ಲ ನಮ್ಮ ಮಗ ತೀರ್ಕೊಂಡು ಒಂದು 15 ದಿನ ಆತೇನ. ಇನ್ನೂ ಸ್ವಲ್ಪ ಸಂಬಂಧಿಕರು ಬರೋರು ಹೋಗೋರು ಅದಾರ ಸುಮಾರು ಮಂದಿ. ಒಂದು 15-20 ದಿನದೊಳಗೆ ನಿಮ್ಮ ಮಗಳ ಮದ್ವೆ ಆಗಲೇ ಮಾಡಿ ವಾಟ್ಸಪ್ನಾಗ ಸ್ಟೇಟಸ್ ಎಲ್ಲ ಇಟ್ಟು ಗಂಟು ಕಳ್ಕೊಂಡು ಕುಂತವ್ರು ನಾವು. ನಿಮ್ಮ ಹುಡುಗಿ ನಿಮ್ಮ ಹತ್ರಕ್ಕೆ ಅದಾಳಲ್ಲ, ಮತ್ತೆ ಏನಾದರೂ ಮಾಡ್ತೀರಿ? ಹಂಗ್ಯಾಕೆ ಮಾತಾಡ್ತೀರಿ? ಅಲ್ಲ ನಿಮ್ಮ ಮಗಗೇನು ನಾವೇನು ಸಾಯಿ ಅಂದಿದ್ದಿಲ್ಲಲ್ಲ. ಅಲ್ಲ ನಿಮ್ಮ ಮಗ ತಾನಾಗೆ ಮಾಡಿಕೊಂಡು ನಮ್ಮ ಮಗಳಿಗೆ ಅನ್ಯಾಯ ಆಗೋತು. ಏನೋ ದೇವ್ರದ ಇದ್ಲೇ ಪಾಪ ಗಣಮಗ ಬಂದು ಮದುವೆ ಮಾಡ್ಕೋತೀನಿ ಅಂತ ಹೇಳಿ ಮದುವೆ ಆಗಿ ಏನೋ ಒಂದು ಇವತ್ತೊಂದು ಅದು ಇದು ಮಾಡ್ಯಾಕ ಒಂದು ಹೊಸ ಜೀವನಕ್ಕೆ ಕಾಲಿಟ್ಟಾಳ. ನೀವು ಹಿಂಗೆ ಅಂತೀರಿ. ಒಂದು ವೇಳೆ ನನ್ನ ಮಗಳಿಗೆ ಗಂಡ ಸತ್ತ ಅಂತೇಳಿ ಏನಾರ ತ್ರಾಸ ಮಾಡ್ಕೊಂಡು ಜೀವಕ್ಕೆ ಹೆಚ್ಚು ಕಮ್ಮಿ ಮಾಡ್ಕೊಂಡಿದ್ರೆ ನಾನು ಯಾರ ಮುಂದೆ ಹೇಳ್ಬೇಕಿತ್ತ ಹೇಳ್ರಿ ಹಂಗಾರ ನೋಡೋಣ. ಏನಂತ ಅವ್ರದ್ದು ಏನಂತ? ಅಲ್ಲ ಅವ್ರ ಮಗಗೆ ನಾವೇನು ಕುತ್ತಿಗೆ ಇಚ್ಕಿ ಕೊಂದಿದ್ವೇನ? ಮತ್ತೇನ ಇವ್ ಮಗ ಸತ್ತ ಅಂತೇಳಿ ನಾವೇನು ಮಗಳನ್ನ ಮನ್ಯಾಗ ಇಟ್ಕೊಂಡು ಏನ್ ಮಾಡೋಣಂತೆ? ನನ್ನ ಮಗಳಿಗೆ ಹೊಸ ಜೀವನ ಕೊಡ್ಸ್ಬೇಕಂತ ಕೊಡ್ಸ್ಬಾರ್ದಂತ ಇಲ್ಲದ ಮಾತಾಡ್ಕೊಂತ ಫೋನ್ ಇಡು. ನೀ ಫೋನ್ ಎದಕ್ಕೆ ಎಬ್ಸಿ ನೀನು ಗನ್ನ ನೋಡಿ ನೀ ಫೋನ್ ಕಟ್ ಮಾಡಿ, ನೀ ಫೋನ್ ಕಟ್ ಮಾಡು. ವಿಚಿತ್ರ ಹೆಣ್ಮಗಳು ಬಿಡು. ಅಂತರ್ ಫೋನ್ ಎಬ್ಸಕ್ ಹೋಗ್ಬಾರ್ದು. ಆಮೇಲೆ ಇಲ್ಲ ನನ್ನ ಕೈ ಕೊಡು, ಇಲ್ಲ ನನಗೂ ಬರಲ್ಲ. ಈಗ ದೇವು ಬಂದಂದ್ರ ಆ ಫೋನ್ ನಂಬರ್ ಬ್ಲಾಕ್ ಲಿಸ್ಟ್ಗೆ ಹಾಕದನ್. ಫೋನ್ಗೇನು ಬರೋದು ಬೇಡ, ಎಬ್ಸೋದು ಬೇಕಾಗಿಲ್ಲ ಅದನ್ನ. ಹಂಗ ಮಾಡ್ಬೇಕಪ್ಪ. ನನಗೂ ಬರಲ್ಲ, ನೋಡ್ತೀನಿ. ನಾವು ದೇವು ಹಾಕೋತ್ನ ನೋಡ್ಕೊಂಡು ಇನ್ಮ್ಯಾಗ ನನಗೂ ಯಾರು ಬೇಡ ಅಂದಾಗ ನಾನು ಹಾಕ್ಬೋದು. ಅಂತೂ ಮಕ್ಕಳು ಮನಿ ಎಂತ ದೊಡ್ಡದೈತ್ಲೆ. ಖುಷಿ ಆತ. ಆರಾಮ್ ತಿಂಗಳದಾಗ ಒಂದು 15 ದಿನ ಹೋಗೋಗಿದ್ದು ಬರ್ಬೋದು. ಏನಂತಿ? ಬೇಡ್ರಿ ಬೇಡ, ಅದು ಮರ್ಯಾದೆ ಅಂತ ಅನಿಸ್ಕೊಳಂಗಿಲ್ಲ. ಅವ್ನು ಕೊಡಾಕ ನಾವು ಹಿಂದೆ ಮಾಡ್ತಿದ್ದವ್ರು ಈಗ ನಮ್ಮ ಮಗಳು ಕೊಟ್ಬಿಟ್ಲೆ ನಾವು 15 ದಿನ ಹೋಗಿ ವಸ್ತಿ ಉಳಿದ್ರೆ ಅವನ ಮುಂದೆ ನಾವೆಷ್ಟು ಸಸಾರಕ್ಕೆ ಅಂತೇಳಿ ವಿಚಾರ ಮಾಡಿರ ನೀವು? ಏನು ಬೇಡ, ನಮ್ಮ ಮಗಳು ಒಂದು ಅಲ್ಲಿ ಖುಷಿಯಾಗಿದ್ರೆ ಅಷ್ಟೇ ಸಾಕು. ಏನು ಅದಕ್ಕಂತೇಳಿ ನಾವು ಅಲ್ಲಿ ಹೋಗಿದ್ದು ನಾಳೆ ಇನ್ನೊಂದು ಮಾತಾಕಿ ಕೇಳಿಸ್ಕೊಳ್ಳೋದು ಬೇಡ. ನೋಡೋಣ, ಅದಕ್ಕೂ ಒಂದು ಟೈಮ್ ಅಂತ ಬರ್ತೈತಿ. ಯಾವಾಗಾರ ಒಮ್ಮೆ ಅತ್ತಿಯರ ಬರ್ರಿ ಅಂತ ಕರೆದಾಗ ನೋಡೋದು. ಅದು 1 ದಿನ 2 ದಿನ ಲಾಸ್ಟ್. ಹಂಗೆ 15 ದಿನಗಟ್ಲೆ ಮತ್ತೆ ನೀವು ಅದೇ ವರ ಮಾಡಿಟ್ಕೊಂಡಿರಿ. ಮತ್ತೆ ಹಿಂದಾಗಡೆ ಏನು ಅವಶ್ಯಕತೆ ಇಲ್ಲ. ಅಲ್ಲ ಶಾಂತ, ಅವ್ರ ಮನ್ಯಾಗ ಅದು ಎಂಥದ್ದು ಹಿಂಗೆ ಒಂದು 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 ಟೇಬಲ್ ಗತೆ ಇತ್ತು, ಕುರ್ಚಿ ಆ ಕಡೆ ಒಂದು ಕುರ್ಚಿ ಇತ್ತು ಕುಂದ್ರದು. ಅಲ್ಲಿ ರ್ಯಾಕ್ ಇದ್ದು ನೋಡಿ ಹಿಂಗೆ ಹೊಂದ್ಸೋದು, ಆ ಗ್ಲಾಸಿಂದು ಬಾಗಿಲಿತ್ತು ಮುಚ್ಚೋದು. ಅದ್ರೊಳಗ ಇಷ್ಟಿಷ್ಟುದ್ದ ಶೇರದ ಬಾಟ್ಲಿ. ಅಲ್ಲ ಇವನು ಏನು ನಮ್ಮ ಜ್ಯೋತಿ ಗಂಡ ಅಷ್ಟೆಲ್ಲ ಕುಡಿತಾನ? ಅಯ್ಯೋ ಮಾವ, ಅದೆಲ್ಲ ಈಗ ಪ್ಯಾಷನ್. ಆಮೇಲೆ ಪ್ಯಾಷನ್ ಅನ್ನೋದಕ್ಕಿಂತ ಅವ್ರು ದೊಡ್ಡ ಮಂದಿ ಮನೆಗೆ ಬರೋರು ಇರ್ತಾರೆ, ಹೋಗೋರು ಇರ್ತಾರೆ. ಆಮೇಲೆ ಈಗ ಅವ್ರೇನು ದೊಡ್ಡ ಮಂದಿ ಇಟ್ಕೊಂಡಿರ್ತಾರೆ. ಅವ್ರೇನು ಕಡಿಮೆ ರೊಕ್ಕದ ಕುಡಿತಿರ್ತಾರೆ ಅಂತ ಮಾಡಿರ ನಿಮ್ಮಂಗ 100 ರೂಪಾಯಿ DK ಈ ಬ್ಯಾಂಗ್ಳೂರು ಅಂತೇಳಿ. ಅಯ್ಯೋ ದೇವ್ರೆ, ಅವೆಲ್ಲ ಪಾರಿನ ಕಾಚಿರ್ತಾವು. ಕಾಚನ ಕಾಚ ಅಲ್ಲ ಮಂಕದಿನ್ನೇ, ಪಾರಿನ್ ಕಾಚ್ ಅಂತಾರ ಅವಕ್ಕೆ. ಎಂತದಪ್ಪ ಕಾಚ ಬಾಚ ನಮ್ಗೆ ಗೊತ್ತಿಲ್ಲ. ಒಟ್ಟು ಸೇರೆನೆ. ಅದೇನು ಪಾರಿಂದಾದ್ರೇನು, ಬೆಂಗಳೂರದಾದ್ರೇನು, ಮಂಗಳೂರದಾದ್ರೇನು ಸೇರೆನೇ ಅಲ್ಲ. ಹಂಗಲ್ಲದ. ಅದನ್ನ 5 ವರ್ಷ 10 ವರ್ಷ ಬಾಟ್ಲ್ಯಾಗ ಹಾಕಿ ಶೇಖರಣೆ ಮಾಡಿಟ್ಟಿರ್ತಾರ ಕೊಳ್ಯಾಕ, ಆಮೇಲೆ ಕುಡಿತಾರ. ವಾ ದೇವ್ರಿ, ಅಲ್ರಿ ನಾ ಕೇಳ್ತೀನಿ, ರಾತ್ರಿ ಮಾಡಿದ್ದನ್ನ ಒಂಚೂರು ಬಿಸಿಲಿತ್ತಪ್ಪ ಅಂದ್ರೆ ಮಧ್ಯಾಹ್ನ ಮಠ ತಡೆಯೋದಲ್ಲ, ಹಳಿಸೆ ಅಂಬ್ಲಿ ಅದಂಗ ಆಕತಿ. ಇದು ಹೆಂಗ್ರಿ 10 ವರ್ಷ 5 ವರ್ಷ ಬಾಟ್ಲ್ಯಾಗ ನೀರು ಚಲೋ ಇರ್ತತಿ? ಅಲ್ಲ ಹೋಲಿ ಕುಡಿಯಾಕ ನೀರು ತುಂಬಿರ್ತೀವಲ್ಲ, ಬರೀ ನೀರು ಬಿಡೋದು 8 ದಿನ ತಡ ಆತನ್ಕೋ. ಅಯ್ಯೋ ಬುಚ್ಚು ಪುಚ್ಚು ಪುಚ್ಚು ಅಂತ ಕುಡಿ ನೀರಾಗ ಹುಳ. ಇದು ಹೆಂಗೆ ನೀವು ಅದು 8-20 ವರ್ಷಗಟ್ಲೆ ಅದನ್ನ ಕೂಡ್ಸಿಟ್ಟು ಕುಡಿತೀರಿ ಏನು ಸುಡ್ಗಾಡಪ್ಪ? ಇವ ಹೊಲಸ್ಯಾಟ. ಲೇ ಸೀರೆ ಎಷ್ಟು ಹಳೇದಾಕತಿವೋ ಅಷ್ಟು ಅದ್ರದ್ದು ರೇಟುನು ಹೆಚ್ಚಿಗೆ ಆಕತಿ. ಅದನ್ನ ಕುಡ್ದಾಗ ಕಿಕ್ಕು ಇರ್ತತಿ. ಅದ ಬೇರೆ, ಈ ನೀರ ಬೇರೆ, ಸೀರೆನ ಬೇರೆಲಿ. ಅಯ್ಯೋ ದೇವ್ರೆ, ಅದಕ್ಕೂ ಇದಕ್ಕೂ ಹೋಲಿಕೆ ಮಾಡ್ತಾರನ ಅಡ್ನಾಡಿ. ಇದಕ್ಕೆ ಎಕ್ಸ್ಪೈರಿ ಡೇಟೇ ಇಲ್ಲ. ಏಪ್ಪ ಬಿಡ, ಕಮ್ಮು ವರ್ಣನೆ ಮಾಡಕತ್ತಿ. ಮಾವ ಅತ್ತಿ, ನಮ್ಮ ಜ್ಯೋತಿನ ಶಿವ ಆಗ್ಲವ ಹಿಂಗೆ ಇಟ್ಕೊಂಡ್ರೆ ಸಾಕು. ನೀನು ಆಗೊಮ್ಮೆ ಈಗೊಮ್ಮೆ ನಿಂಗೆ ಪುರ್ಸತ್ ಸಿಕ್ಕಾಗ ಒಂಚೂರು ಫೋನ್ ಹಚ್ಚಿ ಮಾತಾಡ್ಕೊಂತ ಇರಾಕಿ ಜೋಡಿ. ಏನ ನಿನ್ನ ಹತ್ರಕ್ಕೆ ಏನಾದರೂ ಇದ್ರೂ ಬಾಯಿ ಬಿಡ್ತಾಳ. ಯಾಕಂದ್ರೆ ನನ್ನ ಹತ್ರ ಎಷ್ಟು ಹೇಳ್ಬೇಕು ಅಷ್ಟೇ. ಆರಾಮದಿಯಾ? ಆರಾಮದೇನಿ, ಉಂಡೆ ತಿಂದೆ ಇಷ್ಟೇ. ಈಗ ನೀವು ವಯಸ್ಸಿನರಕ್ಕಿರಿ, ನಿಮ್ಮ ಹತ್ರ ಮಾತಾಡ್ದಂಗೆ ಮಾತಾಡೋದಕ್ಕೂ ನಮ್ಮ ಹತ್ರ ಮಾತಾಡೋದಕ್ಕೂ ಭಾರಿ ವ್ಯತ್ಯಾಸ ಆಕತಿ. ಏನೋ ಹಂಗೆ ಸುಮ್ಮನೆ ಇರಬೇಡ. ಒಂದು ಸ್ವಲ್ಪ ಪುರ್ಸತ್ ಸಿಕ್ಕಾಗದು ಹಚ್ಚಿ ಮಾತಾಡ್ಕೊಂತಿರು. ಹ್ಞೂ ಅತ್ತಿ ಆತ ಅಲ್ವಾ? ನಿಮ್ಮವ್ವ ನನ್ನ ಮಗಳ ಮನಿ ನೋಡಿ ಏನು ಹೌಹಾರ್ ಬಾಯಿ ತಕೊಂಡು ನಿಂತು ಬಿಟ್ಟಾಳ. ಮತ್ತೆ ಎಲ್ಲರಿಗೂ ಹಂಗೆ ಆಗಿತ್ತಲ್ಲ ಮಾವ. ನಾವರ ಅಷ್ಟು ದೊಡ್ಡ ಮನಿ ಒಳಗೆ ಯಾವಾಗ ಒಳಗೆ ಹೋಗಿದ್ವಿ? ಇದೇ ಫಸ್ಟ್ ಅಪ್ಪ ನೋಡಿರೋದು ಅಂತ ಮನಿನ. ಅದು ಕರೆ ಅನ್ನವ. ಏನ ನನ್ನ ಮಗಳು ಅದೃಷ್ಟ. ಚಲೋ ಇತ್ತಾ ಮನಿ ಜ್ಯೋತಿದೆ? ಅಯ್ಯೋ ಜ್ಯೋತಿ ಮನಿ ಅಲ್ಲ, ಮನಿಗಳು. ಅರಮನಿ ಏನೈತೆ ಗೌರಿ, ನೀ ಬರ್ಬೇಕಿತ್ತಿವತ್ತು. ಅಯ್ಯೋ ಅಯ್ಯೋ ಅಯ್ಯೋ, ಇನ್ನೂ ನನಗಷ್ಟು ಗೊತ್ತಾಗಲ್ಲ, ನಿನಗಾದ್ರೆ ಇನ್ನೂ ಗೊತ್ತಾಕಿತ್ತು. ಏನು ಮನಿಯೇವಾ ಪಾಪ ಹೆಣ್ಮಕ್ಳಿಗೆ ಅದೃಷ್ಟ ಅಂತಿದ್ರೆ ಹಿಂಗಿರ್ಬೇಕು ನೋಡು. ಒಂದೇ ಗಂಡ ತೀರ್ಕೊಂಡು ಮೂಲಿ ಗುಂಪು ಅಕ್ಕಳ ಅನ್ನೋದ್ರೊಳಗೆ 2ನೇದು ಮದ್ವೆ ಆಗೋದಲ್ಲ. ಏನೊಂದು 15 ದಿನದೊಳಗೆ ಆಗಿ ಹೋತ್ ಮದ್ವೆ. ಏನು ದೊಡ್ಡ ಗಂಡ ಸತ್ತಾನ ಅಂತ ಅನಿಸ್ತು. ಆಕಿ ಜ್ಯೋತಿ ಗಂಡ ಸತ್ತಿದ್ದು ಹೊಟ್ಟೆ ನೀನು ಹಚ್ಕೊಲಿಲ್ಲ. ಹೊಟ್ಟೆ ಅದಕ್ಕೆ ಹಚ್ಕೋಬೇಕ?
ಕುಡ್ದು 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 ಹೋಗಿ ಗಾಡಿ ಡಿವೈಡರಿಗೆ ಹೊಡೆದು ಶಟದಿದ್ದ ಅವ ಹೊಟ್ಟೆ ಹಚ್ಕೊಂಡು ಏನ್ ಮಾಡ್ಬೇಕದು ಹುಡುಗಿ ಜ್ಯೋತಿ ಏನು ಹುಷೇನೆಲ್ಲ ಆಕಿ ಭಾಳ ಈಗಿಂದ ಇದ್ರೊಳಗೆ ಬದುಕಕ್ಕಿ ಅತ್ಕೊಂತ ಕುಂತ್ರಿ ಅದಕ್ಕೆ ಬಂತ ನನ್ನ ಜೀವನ ಹಾಳು ಅವ್ನು ಕುಡಿಬೇಡ ಅಂತ ಹೇಳೈತಿ ಆದ್ರೂ ಕುಡ್ದು ಕುಡ್ದು ಸತ್ರ ನಾನಾರ ಏನು ಮಾಡಲಿ ನನ್ನ ಜೀವನ ನಾ ಬದುಕ್ಬೇಕು ಅನ್ನೋದು ಗೊತ್ತೈತೆ ಆಕಿಗೆ ಅದು ಕರೇನ್ರಿ ಏನು ಗೌರಿ ಎಂಥ ಮನಿ ಅಕ್ಷಯ್ ಎಂಥದ ಕೇಶಪುರನ ಎಂಥದ ಅನ್ನಪ್ಪ ಕೇಶಪುರ ಇರ್ಬೇಕು ಅಲ್ಲಿ 2 ಮನಿ ಬಾಡಿಗೆ ಕೊಟ್ಟಾನಂತೆ 15,000 ರೂಪಾಯಿ ಒಂದೊಂದು ಮನಿ ಬರ್ತಾವಂತೆ ಆಮೇಲೆ ಮನಿ ಮುಂದೆ ಎಂಥ ಚಲೋ ಕಾರ್ ಈಗಿರೋ ಮನಿ ಒಳಗ ಮೆಟ್ಲಪ್ಪ ಹತ್ತದು ಮ್ಯಾಲ ಹೋಗೋದು ಬಾಡಿಗೆ ಗಿಡಿಗೆ ಏನಿಲ್ಲ ಈಕಿನೇ ಪೂರ ತಳ ಮ್ಯಾಗ ತಳಗ ಎಲ್ಲ ರಾಣಿ ರಾಣಿ ಇದ್ದಂಗಿರೋದು ಎಂಥ ರೂಮ್ ನಮ್ದು ಇಡೀ ಅಡಿಗೆ ಮನಿ ಇದು ಹುಷಿ ಅಷ್ಟು ಸೇರಿದ್ರೆ ಆಕಿದೊಂದು ಮನಗೂ ಕ್ವಾಣಿ ಅದು ಎಂಥ ಮೆತ್ತನ ಹೋಳಿಗೆ ಅಂತ ಇಷ್ಟು ದಪ್ಪನ ಬೆಡ್ಡು ಈ ಪಿಕ್ಚರ್ಗಳಾಗೆಲ್ಲ ತೋರಿಸ್ತಾರಲ್ಲ ಅಂತಾದವ ಪಲ್ಲಂಗ ಆಮೇಲೆ ಅದು ಎಂಥದ ತಲೆ ಮ್ಯಾಗ ಹಿಂಗೆ ಮುಕ್ಕೊಳತ್ಲೆ ಪ್ಯಾನಿಗೆ 4 ಕಡೆ ಲೈಟ್ ಹತ್ತುವಂಗ ಅದು ಎಂಥದ ಅನ್ನಪ್ಪ APP ಏನೋ ಅಂದ ಅದಕ್ಕೆ POP ಎಂಥದವ ಅದು ಅದು ನಡಕ ಹಾಲ್ನಾಗ ಅದಕ್ಕೂ ಮಾಡ್ಸ್ಯಾರಪ್ಪ ಮ್ಯಾಲೆ ತಲೆ ಮ್ಯಾಗ ಕ್ವಾಣಿಗಳಾಗೂ ಮಾಡ್ಸ್ಯಾರ ಯೋ ಮನಿ ನೋಡಂಗಿಲ್ಲ ಬಿಡು 2 ಪಡ್ಸಾಲಿ ಒಂದು ಕಡೆ ಸೋಫಾ ಸೆಟ್ಟು ಅವೆಲ್ಲ ಟಿವಿ ಬೇರೆ 5 ಟಿವಿ ಅದ ನೋಡೋರು ಮನ್ಯಾಗ ತಳಗ ಅವ್ರ ಕ್ಲೈಂಟ್ ಯಾರ ಬರ್ತಾರಲ್ಲ ಮಾತಾಡಕ್ಕೆ ಈ ಕೇಸ್ ಕೊಡಕ್ಕೆ ಬರ್ತಾರಲ್ಲ ಅವ್ರು ಕುಂತು ಮಾತಾಡಕ್ಕೆ ಮಾಡಕ್ಕೆ ಅವ್ರಿಗೊಂದು ಹಾಲು ಬೇರೆ ಇವ್ರಿಗೆ ಮ್ಯಾಗ ಒಂದು ಮನ್ಯಾನವರೆಲ್ಲ ಕುಂತು ಪಂಟ್ ಹೊಡ್ಯಾಕ ಇವ್ರಿಗೆ ಬೇರೆ ತಾಯಿಗೊಂದು ಬೇರೆ ಇವ್ರಿಗೊಂದು ಬೇರೆ ಮಕ್ಕಳಿಗೊಂದು ಬೇರೆ ಅಯ್ಯೋ 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 ಏನು ಚಂದ ಐತೆ ಮನಿ ಏನು ಚಂದ ಐತಿ ಗೊತ್ತಾ ನೋಡಿ ತಕ್ಕದ್ದೈತಿ ಹೌದಾಕ ನಮ್ಮನಿಕ್ಕಿಂತ ದೊಡ್ಡದೈತೆ ಅಯ್ಯ ನಿನ್ನ ಮನಿನ ಅವ್ರ ಮನಿ ಮುಂದೆ ನಿವಾಸಿ ಒಗಿಬೇಕು ನಿನ್ನ ನನ್ನಕೆನಿಕೆ ದೊಡ್ಡದೈತೆ ಅಂತ ಕೇಳ್ತೀಯಲ್ಲ ಹೊರಗೆ ನಿಂತು ನೋಡ್ಬೇಕು ಏನೋ ಒಂದು ನಮನಿ ಲೈಟಿಂಗು ಆ ಬಣ್ಣ ಆ ಚಂದ ಆ ಅಂದ ಮನಿ ನೋಡ್ಬೇಕು ಬಿಡು ಖರೇನ ನಿಜ ಹೇಳ್ಬೇಕು ಬರೀ ಚಂದ ನನಗಂತರೂ ಹಾಲು ಕುಡ್ದಷ್ಟು ಖುಷಿ ಆಯ್ತು ನಮ್ಮ ಜ್ಯೋತಿ ಇಂಥ ಮನಿ ಸೇರಿದ್ಲು ಅಂತೇಳಿ ಎಷ್ಟು ಖುಷಿ ಆಯ್ತಂದ್ರೆ ಹೇಳ್ಕೊಳಕ್ ಆಗವಲ್ದು ನನಗೆ ಅಷ್ಟು ಖುಷಿ ಆಯ್ತು ನೋಡ ನೀ ಹೇಳೋದ್ರಾಗೆ ಗೊತ್ತಾಗಕತ್ತತಿ ಅಯ್ಯೋ ಅಯ್ಯೋ ದೇವ್ರೆ ಹೊಟ್ಯಾಗ ಸಂಕಟ ಬಿದ್ದು ಖಾರ ಅರ್ದಿರ್ಬೇಕು ನಿನಗೆ ಜ್ಯೋತಿ ಅಂಥ ಮನೆ ಸೇರಿದ್ಲ ಅದೃಷ್ಟ ಬಿಡು ಅವಳ್ದು ಅಲ್ಲ ಅಂಥ ಮನೆ ಸೇರಾಳಂದ್ರೆ ಅಲ್ಲ ಗಂಡ ಸತ್ತು ಪುರ್ಸತ್ತಿಲ್ದೆ 2ನೇ ಮದುವೆ ಆಗಿದ್ದಲ್ದೆ ಅಂಥ ಮನೆ ಅಂದರೆ ಆದರೂ ಅಕ್ಕ ವಯಸ್ಸಿನಾಗ ಒಂಚೂರು ದೊಡ್ಡವನಲ್ಲ ಅಯ್ಯ ದೊಡ್ಡವಾದ್ರೆ ಆಗ್ಲೇ ಅದಕ್ಕೇನಂತ ವಯಸ್ಸಿನಾಗ ಏನು ದೊಡ್ಡ ಮಹಾ ದೊಡ್ಡವ ಒಂದು 12 ವರ್ಷನ ಇರ್ಬೇಕಪ್ಪ ಅಷ್ಟೇ ಅಲ್ಲ ಆಗಲಿ 15 ವರ್ಷ ಆಗುವಲ್ತಕ್ಕ ಏನಾಗಬೇಕಾಗೈತಿ ಅಲ್ಲ ನನಗೂ ಮತ್ತೆ ನನ್ನ ಗಂಡಿಗೂ ಎಷ್ಟು ವಯಸ್ಸಂತ ಮಾಡಿ ಅಯ್ಯೋ 9 ವರ್ಷ ಪರ್ಕ್ ನನಗೂ ಇವ್ರಿಗೂ ಗೊತ್ತನ ಅವಾಗೆಲ್ಲ ಸರ್ವೇ ಸಾಧಾರಣ ಅದೆಲ್ಲ ಈಗ ಇಡು ಜೋಡು ನೋಡ್ಕೊಡ್ತಾರ ಆದ್ರೂ ಕೆಲವೊಂದು ಟೈಮ್ ಹಿಂಗಾದಾಗ ಏನು ಮಾಡೋಕ್ಕಾಗಲ್ಲ ಈ ಕೆರೆ ಏನು ಸುದ್ದನು ಕಾಣಿಸತ್ತಕ್ಕೆ ಅದು ಅಲ್ಲದೆ ಅಪ್ಪ ದೇವ್ರೆ ಆ ಲಾಯರ್ ಬೇರೆ ಯಾರನ್ನೂ ಮದುವೆ ಆಗ್ಲಾರ್ದ ಇದ್ದಿದ್ದೇ ಪುಣ್ಯ ಅಯ್ಯೋ ಅವಂಗಿರೋ ಆಡುವ ಆಸ್ತಿಗೆ ನಾ ಮುಂದೆ ನೀ ಮುಂದೆ ಅಂತಿದ್ರು ಅವ ಅದು ಯಾಕೆ ಯಾರನ್ನೂ ಮದುವೆ ಆಗ್ಲಾರ್ದಂಗೆ ಈಕಿ ಸಲುವಾಗಿಯೇ ಕಾಯ್ಕೊಂತ ಕುಂತಿದ್ನೋ ಆ ದೇವ್ರಿಗೆ ಗೊತ್ತು ನನಗನಿಸ್ತತಿ ಹಣೆ ಬಾರಿ ಇವ್ರಿಬ್ರದೇ ಕೂಡೈತಿ ಅದ್ರ ಸಂಬಂಧನ ಕಾಯ್ಕೊಂತದಾನ ಅಷ್ಟೇ ಮತ್ತೇನಿಲ್ಲ ನೋಡು ಅಯ್ಯೋ 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 ಅಲ್ಲ ವಯಸ್ಸು ಬಿಡು ಏನಂತ ಮುದುಕೇನಲ್ಲ ಚಂದೇ ಅದಾನಪ್ಪ ನೋಡಕ್ಕ ರಿಜಿಸ್ಟರ್ ಮ್ಯಾರೇಜ್ ಆಗೋದೊಂದ ಸೊನ್ನಿ ಕಾರ್ ಗಡ್ಯಾಗ ಎಲ್ಲರೂ ಮನೆಗೆ ಹೋಗಿ ಇಳಿಯತ್ಲೆ ಮನಿನೂ ಅಷ್ಟು ಚಂದಿತ್ತು ಹೇಂತಿ ಅಡುಗೆ ಮಾಡಿ ಕೈಯಲ್ಲಿ ನೋವಕ್ಕವ ಅಂತೇಳಿ ಎಂಥದ್ದು ಲೀಲಾವತಿ ಒಳಗ ಅವ್ವ ದೇವ್ರಿ ಪಾಲಕ್ ಪನ್ನೀರು ಅದೆಂಥದ ಪನ್ನೀರ್ ಕೆಂಪನ ಪಲ್ಯ ಆಮೇಲೆ ಬೆಣ್ಣೆ ತುಪ್ಪ ಸೌರಿದ ರೊಟ್ಟಿ ಅದ್ರ ಮ್ಯಾಗ ಎಳ್ಳೆಲ್ಲ ಉದುರ್ಸಿದ್ರು ಏನೋ ಹೋಳಿಗಿದ್ದಂಗಿದ್ವು ಅವರ ಮೈದಾ ಹಿಟ್ಟಿಲೆ ಮಾಡಿದ್ರು ಆಮೇಲೆ ಅದೆಂಥದ ಪಡ್ ರೈಸ್ ಇದು ಹಿತ್ಲಾಗ ಬೆಳಿತಾವಲ್ಲ ನಾಯಿ ಕೊಡಿ ನಾನು ಅದ್ರ ಪಲ್ಯಗಿಲ್ಲ ಎಂದು ತಿಂದಿದ್ದಿಲ್ಲ ಬಿಡು ಇದಪ್ಪ ಅಷ್ಟು ತಿಂದಿದ್ದು ಅದನ್ನು ಕಚ್ಚ ಏನು ಮಟನ್ ಚಿಕನ್ ಎದಕ್ಕೆ ಬೇಕು ಅದ್ರ ಮುಂದೆ ಅಷ್ಟು ರುಚಿಯಾಗಿತ್ತು ನಾಯಿ ಕುಡಿದು ಹಾಕಿ ಹೆಚ್ಚೋಗದು ಅನ್ನ ಮಾಡಿದ್ರವ ಪಡ್ ರೈಸ್ ಅಂತೇಳಿ ಆಮ್ಯಾಗ ಅದು ಎಂಥದ್ದು ತುಪ್ಪದನ್ನ ಅದಕ್ಕೆ ಜೀರಿಗೆ ಎಲ್ಲ ಹಾಕಿ ಮಾಡಿದ್ರು ಆಮೇಲೆ ಇದು ಲಾಸ್ಟಿಗೆ ಇದು ಎಂಥದ್ದು ಬಾಯಾಗ ಬರವಲ್ತಲ್ವ ನನಗೆ ಅದು ಹೇಳಕ್ಕೂ ಬರವಲ್ತ ಸೋಂಪು ಫಸ್ಟಿಗಾರ ಕುಡಿಬೋದು ಲಾಸ್ಟಿಗಾರ ಕುಡಿಬೋದು ಸೋಂಪು ಬೇರೆ ತರಿಸಿದ್ದ ಕರ್ರಗೊಂದು ನಮನಿ ಐತಲ್ಲಿ ಇದು ಕಾಯಿಪಲ್ಲೆ ಹಾಕಿದ್ದು ಏನಿದೆ ಅಂತ ತಿಳಿಸಾರ ಏನು ಸುಡಗಾಡ ಅಂತ ನೋಡ್ತೀನಿ ಏನು ರುಚಿ ಇತ್ತು ಅದು ಸೋಂಪು ಅಪ್ಪ ಅದನ್ನೊಂದು 2 ಬಟ್ಲ ಕುಡ್ದೆ ನೋಡಿ ನಾನಂತರು ಕುಡ್ದು ಮತ್ತು ಲಾಸ್ಟಿಗೆ ಪಾನು ಐಸ್ ಕ್ರೀಮ್ ನಮ್ಗೆಲ್ಲರಿಗೂ ಊಟಕ್ಕೆ ಹೇಳಿದ್ದ ನನ್ನೇನು ಅಡುಗೆ ಮಾಡಿ ಸೌಕೋಬಾರ್ದು ಅಂತೇಳಿ ಅಡುಗೆ ಮನೆ ಯಾರ ಐತಿ ಅರಮನೆ ಆಗೈತಿ ಅಡುಗೆ ಮನೆ ಎಂತ ಚಂದ ಐತಿ ಅಡುಗೆ ಮನೆ ಅವು ಎಲ್ಲ ಬಾಂಡೆದು ಒಂದು ಚಮಚಿ ಗಂಗಾಳ ಲೋಟ ಪಾಟ ಏನು ಹೊರಗೆ ಕಾಣಂಗಲ್ಲ ಎಲ್ಲ ಒಳಗಿಟ್ಟು ಹಿಂಗೆ ದುಡುದು ಬಾಗಲ ಡ್ರೈವರ್ನಾಗ ಅದಾವ ಎಲ್ಲ ಛೇ ಈ ಹಾಳಾದ ನಮ್ಮವ್ವ ಈ ಡುಮ್ಮಿನ ತಂದು ನನ್ನ ಕಟ್ಟ ಬದ್ಲಿ ಜ್ಯೋತಿ ಗಂಡ ಸತ್ತ ಮೇಲೆ ಒಂದೇ ಒಂದು ಮಾತು ನಾನೇ ಮದುವೆಕ್ಕಿನ ಅಂದಿದ್ರೆ ನಮ್ಮತ್ತಿಗೆ ಕಾಲು ತೊಳೋ ಕನ್ಯಾದಾನ ಮಾಡ್ತಿದ್ಲು ನಾನು ಇದನ್ನ ಅನ್ಲೇ ಇಲ್ಲ ಅವಾಗ ಬೇರೆ ಹುಡುಗಿ ನೋಡ್ಕೊಂತ ಅಡ್ಡಾಡ್ಬಿಟ್ಟೆ
ನನಗೆ ದುಡ್ಡಕ್ಕಿಂತ ಹುಡುಗಿ ಚಂದ ಇರ್ಬೇಕು, ಇಡು ಜೋಡು ಕರೆಕ್ಟ್ ಆಗ್ಬೇಕು. ಚಂದಚಾರ ತೊಗೊಂಡು ಏನು ಮಾಡಲಿ, ಇದು ದುಡ್ಡು ತೊಗೊಂಡು ಏನು ಮಾಡಲಿ, ನಂಗೆ ಚಂದಚಾರ ಬೇಕು. ಛೇ, ಇವತ್ತು ಸ್ಟೇಟಸ್ನಾಗ ನೋಡಿದ್ನಲ್ಲ, ಏನು ಸಖತ ಕಾಣತಿದ್ಲು ಜ್ಯೋತಿ. ನೆನ್ಸ್ಕೊಂಡ್ರೆ ಮೈ ಜುಮ್ ಅಂತತಿ. ಹಾಳ ಜ್ಯೋತಿನೇ ಮದುವೆ ಮಾಡ್ಕೋಬೋದಿತ್ತು ನಾನು. ಹೆಂಗಿದ್ರು ಗಂಡ ಸತ್ತಿದ್ದ, ಬೇಜಾರ್ನಾಗ ಹ್ಞೂ ಅಂತ ಒಪ್ಕೊಂಡು ಮದುವೆ ಹಾಕಿದ್ಲಪ್ಪ. ಆಕೆ ಹಾಕಿದ್ದಿಲ್ಲ, ಈ ಹಾಳಾದ ಲಾಯರ್ ಪಟಾಯಿಸ್ಕೊಂಡ್ಬಿಟ್ಟ. ಛೇ, ಚಾನ್ಸ್ ಮಿಸ್ ಆಯ್ತು. ನನಗೆ ಈ ಡುಮ್ಮಿ ಗಂಟು ಬಿದ್ಲು. ಅಯ್ಯೋ ದೇವ್ರೇ. ಹೋಗ್ಲಿ ಬಿಡಕ್ಕ, ಎಷ್ಟೇ ಆದರೂ ಪಾಪ ಕಷ್ಟಪಟ್ಟಿದ್ಲು, ಒಳ್ಳೇದಾಗ್ಲಿ. ಏನು ಕಷ್ಟನಾ? ಅಲ್ಲ, ಇಷ್ಟಕ್ಕೂ ನಿನ್ನ ಮನೆಗೊಂದು ಒಳ್ಳೆ ಸಸಿ ಬರಾಕತ್ತಾಳಲ್ಲ. ಓ ಅಪ್ಪ ದೇವ್ರೆ, ಅಂತೂ ಇಂತೂ ಈ ಮದುವೆ ಒಂದು ಪಟ ನಡೆದು ಬಿಟ್ರೆ ನಮ್ಮನ್ನು ಹಿಡ್ದಾರೆ ಯಾರದಾರ. ದೊಡ್ಡ ಹುಡುಗಿ ನೋಡಕ್ಕೆ ಒಂದು ಚೂರು ಒಂದು ಅರ್ಧ ಇಂಚ್ ದಪ್ಪ ಅನ್ನೋದು ಬಿಟ್ರೆ, ಅದು ಬಿಟ್ರೆ ಹುಡುಗಿ ಗುಣ ಅಪ್ರಂಜಿಯಪ್ಪ. ಇಲ್ಲಿ ಬಂದಾಗ ಮೊನ್ನೆ ಮಾತಾಡ್ಸಿದ್ನಲ್ಲ, ಬಂಗಾರದಂಥ ಹುಡುಗಿ ಬಿಡು. ನೋಡೋಕ್ಕೂ ಎಂತ ಚಂದ ಐತೆ, ಬೆಳ್ಳಗೆ ಅವ್ರಿಗೆ ಹೂ ಆಗೈತಿ. ಮತ್ತು ಬೇರೆ ಎಲ್ಲ ಅಡಿಗೆ ಗಿಡಿಗೆ ಎಲ್ಲ ಕಲ್ತಂಗೆ ಐತಪ್ಪ ಹುಡುಗಿ. ಎಲ್ಲ ಸಾಯಸುದ್ದ ಬಿಡು. ನಮ್ಮದು ಒಂದು ರೀತಿ ಒಳ್ಳೇದೇ ಆತು, ದೇವರು ಒಳ್ಳೇದೇ ಮಾಡ್ದ. ಅದೇ ಆಗೋದೆಲ್ಲ ಒಳ್ಳೇದಕ್ಕಂತಾರಲ್ಲ. ಈ ಜ್ಯೋತಿ ಗಂಡು ಸತ್ತು ಅಕ್ಕಿಗೆ ಒಳ್ಳೇದಾತು. ನಂದೊಂದು ಪ್ರಾರಬ್ಧ ಇದ್ದು ನನ್ನ ಸೊಸಿ ಬಿಟ್ಕೊಟ್ಟು ಹೋಗಿ ನಮ್ಗೆ ಒಳ್ಳೇದಾತಷ್ಟೇ. ಹೌದಕ್ಕ, ಅದು ಕರೆ. ನಾನು ಬರ್ಬೇಕಂತ ಅನ್ಕೊಂಡಿದ್ದೆ. ಇವತ್ತು ನಮ್ಮ ಸಣ್ಣ ಹುಡುಗಿ ಯಾಕೋ ಮೂಗು ಸೋರಾಕತ್ಬಿಟ್ಟಿತ್ತು, ಹಂಗಾಗಿ ಬರಲಿಲ್ಲ ಅಷ್ಟೇ. ಹಾಂ ಇರಲಿ ಹಂಗಾಕತಿ. ಅಯ್ಯೋ, ಇಷ್ಟ್ರಾಗ ಕುಬ್ಸ ಗಿಬ್ಸ ಅಂತ ಏನಾರ ನಿಶ್ಚಯ ಆಯ್ತು ಅಂತಂದ್ರೆ ಹೋಗೋದೈತಿ ಮತ್ತೆ. ಹೌದಿಲ್ಲ, ಪ್ಯಾಟಿಗೆದು ಹೋದಾಗ ಹುಬ್ಬಳ್ಳಿ ಕಡೆ ಒಂದು ಫೋನ್ ಹಚ್ಚು, ಎಲ್ಲದಿವ ಹಿಂಗೆ ಬರ್ಬೇಕಂತ ಮಾಡೇನಿ ಅಂತೇಳಿ. ಅಲ್ಲ, ನಿಮ್ದೇನು ಕೈಯಾಗ ಕಾರ್ ಗಾಡಿ ಐತವ, ನಮ್ಮಂಗೇನು ಬಸ್ಸಿಗೆ ಅಡ್ಡಾಡ್ಬೇಕನ್ನಂಗಿಲ್ಲ ಏನಿಲ್ಲ. ಗಡ ಗಂಡನ ಕಾರ್ ತಗೋ, ಗಂಡ ಹೆಂಗಿದ್ರು ನೋಡ್ಯಾನ ಮನಿನ, ನೀನು ಕರ್ಕೊಂಡು ಹೋಗ್ತಾನ, ಹೋಗಿ ಬರ್ರಿ. ಯಾವುದಕ್ಕೂ ಜ್ಯೋತಿ ಗಂಡನ ಜೊತೆಗೆ ಬಾಂಧವ್ಯ ಚಂದ ಇಟ್ಕೋಬೇಕು ಅಷ್ಟೇ. ಯಾಕಂದ್ರೆ ಲಾಯರವ ಯಾವಾಗ ಎದಕ್ಕೆ ಉಪಯೋಗಕ್ಕನಂತ ಹೇಳೋಕ್ಕಾಗಲ್ಲ. ಬಾಂಧವ್ಯ ಪ್ರೀತಿ ವಿಶ್ವಾಸ ಚಂದಾಗಿ ಇಟ್ಕೋಬೇಕು ಅಂತ ತೀರ್ಮಾನ ಮಾಡ್ಕೊಂಬಿಟ್ಟೆ ನಾ ಅಂತರು. ನೀನು ಕೆಲ್ಸಕತ್ತಿ ಅಂದ್ರೆ ಕಾರ್ಯವಾಸಿ ಕತ್ತಿ ಕಾಲು ಹಿಡಿಯೋಕ್ಕೂ ಸೈ ಬಿಡ. ಅದೇನತ್ತೀರ ಹಂಗಂತೀರಿ? ಅಲ್ಲ, ಇಂಥ ದೊಡ್ಡ ಮಂದಿನೆಲ್ಲ ನಾವು ನಮ್ಮ ಒಂದು ಪ್ರೀತಿ ಒಳಗೆ ಇಟ್ಕೋಬೇಕು. ಜಗಳ ಮಾಡ್ಕೊಂಡು ಮಾರಿ ತಿರ್ಕೊಂಡು ಅವ್ರ ಅತ್ತಾಗ ನಾವು ಇತ್ತಾಗ ಆಗೋದು ಒಳ್ಳೇದಲ್ಲ. ಅದಕ್ಕೆ ಹೇಳಿದ್ದು. ಆಗ್ಲೇವಾ, ಪ್ರೀತಿ ವಿಶ್ವಾಸದಿಂದನೇ ಇರು.